ದೊಡ್ಡವ್ರಿಗೇನು ಇದಾಗಿಲ್ಲ, ಇದಿಲ್ಲ, ಅನಾಹುತ ಏನೂ ಆಗಿಲ್ಲ. ಪಕ್ಷದಲ್ಲಿ ದುಡಿತಾ ಇದ್ದಲ್ಲ ಕಾರ್ಯಕರ್ತರು, ನಮ್ಮಂತವ್ರು, ಕೆಳಮಟ್ಟದವರು, ಅವ್ರಿಗೆ ಅತ್ಯಂತ ನೋವಾಗಿರುವಂತ ಸಂಗತಿ ಇದು. ಬಿಜೆಪಿಯ ಕೇಂದ್ರ ಕಮಿಟಿಯವರು ಮಾಡಿರುವುದು ಸೂಕ್ತವಾಗಿದೆ. ಇದು ಮೊದ್ಲೇ ಮಾಡ್ಬೇಕಾಯ್ತು. ಯಾಕೆಂದ್ರೆ ಅವ್ರಿಗೆ ಬೇಕಾದಷ್ಟತಿ ಹೇಳಿದ್ದಾರೆ, ಸರಿ ಇಲ್ಲ, ಸರಿ ಹೊಂದ್ಕೊಂಡು ಹೋಗಿ ಅಂತ. ಅಲ್ಲಿ ಆಯ್ತು ಅಂತ ಬರೋದು, ಇಲ್ಲಿ ಮಾಮೂಲಿ, ಇಲ್ಲಿ ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು, ಆ ರೀತಿ ಹೇಳ್ಕೊಂಡು ಒಬ್ರ ಮೇಲೆ ಒಬ್ರು ಅವರು ನ್ಯಾಯವಾಗಿ ಪಕ್ಷನ ಹಾಳು ಮಾಡ್ಬಿಟ್ರು. ನಾಳೆ ಅವ್ರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಸ್ವಾಗತಾರ್ಹ. ಯಾಕೆ ಅಂದ್ರೆ ಪಕ್ಷಕ್ಕೆ ಅತ್ಯಂತ 100ಕ್ಕೆ 200% ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ. ಕಳೆದ 1 ವರ್ಷದಿಂದನೂ ಕೇಂದ್ರ ಏನ್ ಕಮಿಟಿ ಇದೆ, ಬಿಜೆಪಿಯ ಕೇಂದ್ರ ಕಮಿಟಿಯವರು ಬೇಕಾದಷ್ಟು ಸತಿ ಅವ್ರನ್ನ ಕರೆಸಿ ಮಾಡಿ ವೈಯಕ್ತಿಕವಾಗಿ ತಿಳಿ ಹೇಳಿ ಎಲ್ಲಾ ಮಾಡಿದ್ರು ಸಹ ಅದೇ ಹಳೆ ಚಾಳಿನೇ ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಎಷ್ಟ್ ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಬಹಳ ನಯ ವಿನಯವಾಗಿ ಅವ್ರು ಹೇಳಿದ್ದಾರೆ, ಇವೆಲ್ಲ ಮಾಡ್ಬೇಡಿ, ನಾವು ಸರಿ ಮಾಡ್ತೀವಿ, ಏನ್ ಮಾಡ್ತೀವಿ. ಅವ್ರನ್ನೂ ಕೂರಿಸ್ಕೊಂಡಿದ್ದಾರೆ, ಇವ್ರನ್ನೂ ಕೂರಿಸಿದ್ದಾರೆ, ಇಬ್ಬರು ಸಮಾಧಾನ ಮಾಡಿದ್ದಾರೆ. ಎಲ್ಲ ಹೂ ಅನ್ನೋದು ಇಲ್ಲಿ ಬಂದು ಮಾಮೂಲಿ ಅವ್ರನ್ನ ಇವ್ರು ಟೀಕೆ ಮಾಡೋದು, ಇವ್ರು ಅವ್ರನ್ನ ಟೀಕೆ ಮಾಡೋದು. ಇದರಿಂದ ಏನಾಗಿದೆ ಅಂದ್ರೆ ದೊಡ್ಡವ್ರಿಗೇನು ಇದಾಗಿಲ್ಲ, ಇದಿಲ್ಲ, ಅನಾಹುತ ಏನೂ ಆಗಿಲ್ಲ. ಪಕ್ಷದಲ್ಲಿ ದುಡಿತಾ ಇದ್ದಲ್ಲ ಕಾರ್ಯಕರ್ತರು, ನಮ್ಮಂತವ್ರು, ಕೆಳಮಟ್ಟದವರು, ಅವ್ರಿಗೆ ಅತ್ಯಂತ ನೋವಾಗಿರುವಂತ ಸಂಗತಿ ಇದು. ಅವ್ರನ್ನ ಯಾವ ರೀತಿ ನೀವು ಕಾಪಾಡ್ತೀರಿ? ನೀವು ಈ ತರ ನೀವೇ ಮೇಲ್ಮಟ್ಟದ ಜನಗಳು ನೀವುಗಳೆಲ್ಲ ಬಿಜೆಪಿನಲ್ಲಿ ಈ ತರ ಕಚ್ಚಾಡಿದ್ರೆ ಆ ಸಂದೇಶ ಕೆಳಮಟ್ಟದವ್ರಿಗೆ ಏನ್ ಹೋಗ್ತದೆ? ಅಲ್ಲಿ ದುಡಿಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅನ್ನೋದು ಒಂದು ಜಿಜ್ಞಾಸೆ ಉಂಟಾಗ್ತದೆ ಪಕ್ಷದ ಕಾರ್ಯಕರ್ತರಲ್ಲಿ. ನಾವು ಇರಬಾರ್ದು ಇಲ್ಲಿ ಅನ್ನುವಂತ ಒಂದು ಮನಸ್ಥಿತಿ ಉಂಟಾಗ್ತದೆ ಕಾರ್ಯಕರ್ತರಲ್ಲಿ. ಆ ಮನಸ್ಥಿತಿಯನ್ನ ಈಗ ಏನು ಯತ್ನಾಳ್ ಅವರು ತಂದಿದ್ದಾರೆ, ಅದಕ್ಕೆ ಕೇಂದ್ರ ಸರ್ಕಾರದವರು, ಕೇಂದ್ರ ಕಮಿಟಿಯವರು, ಬಿಜೆಪಿಯ ಕೇಂದ್ರ ಕಮಿಟಿಯವರು ಮಾಡಿರುವುದು ಸೂಕ್ತವಾಗಿದೆ. ಇದು ಮೊದ್ಲೇ ಮಾಡ್ಬೇಕಾಯ್ತು. ಇದು ಲೇಟಾಗಿ ಮಾಡಿದ್ದಾರೆ. ಮನಸ್ಸು ಆಘಾತ ಆಗ್ಬಿಟ್ಟಿದೆ ಬಹಳ ಜನಕ್ಕೆ. ಆ ಆಘಾತ ಕಡಿಮೆ ಆಗ್ತಿತ್ತು ಮುಂಚೆನೆ ಮಾಡಿದ್ರೆ. ಯಾಕೆಂದ್ರೆ ಅವ್ರಿಗೆ ಬೇಕಾದಷ್ಟತಿ ಹೇಳಿದ್ದಾರೆ, ಸರಿ ಇಲ್ಲ, ಸರಿ ಹೊಂದ್ಕೊಂಡು ಹೋಗಿ ಅಂತ. ಅಲ್ಲಿ ಆಯ್ತು ಅಂತ ಬರೋದು, ಇಲ್ಲಿ ಮಾಮೂಲಿ, ಇಲ್ಲಿ ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವರು, ಆ ರೀತಿ ಹೇಳ್ಕೊಂಡು ಒಬ್ರ ಮೇಲೆ ಒಬ್ರು ಅವರು ನ್ಯಾಯವಾಗಿ ಪಕ್ಷನ ಹಾಳು ಮಾಡ್ಬಿಟ್ರು ಮೇಡಮ್. ಪಕ್ಷನೇ ಹಾಳು ಮಾಡ್ಬಿಟ್ರು. ಬಹಳ ಕಷ್ಟ ಇದೆ ಚೇತರಿಸ್ಕೊಳ್ಳೋದು. ಕರ್ನಾಟಕದಲ್ಲಿ ಬಿಜೆಪಿ ಅಷ್ಟು ಸುಲಭ ಅಲ್ಲ ಚೇತರಿಸ್ಕೊಳ್ಳೋದು, ಬಹಳ ಕಷ್ಟ ಇದೆ. ಮೊದ್ಲಿಂದನೇ ಇವರು ಪಕ್ಷನ ಕಟ್ಟಬೇಕು. ಯಾಕಂದ್ರೆ ಇವಾಗ ಡ್ಯಾಮೇಜ್ ಮಾಡ್ಬಿಟ್ರು, ಕೆಳ ಹಂತದಲ್ಲಿ ಡ್ಯಾಮೇಜ್ ಮಾಡಿ ಆಗೋಗಿದೆ. ಅದನ್ನ ಸರಿಪಡಿಸ್ಬೇಕಾದ್ರೆ ಇವರು ತುಂಬಾ ನೀರು ಕುಡಿಬೇಕು. 7 ಕೆರೆ ನೀರು ಅಂತಾರಲ್ಲ, ಅದು ಕುಡಿಬೇಕು. ಯಾಕೆಂದ್ರೆ ಈಗಲೂ ಸಹ ನಮ್ಮ ಕರ್ನಾಟಕದ ಬಿಜೆಪಿನಲ್ಲಿ ಒಳ ಬೇಗುದಿ ಇದೆ, ಇನ್ನ ಇದೆ. ಅದು ಯಾವಾಗ ಸ್ಫೋಟಗೊಳ್ತದೆ ಗೊತ್ತಿಲ್ಲ. ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಅವನ್ ಕಾಲ ಎಳೆಯೋದು, ಅವನ್ ಕಾಲ ಎಳೆಯೋದು, ಒಬ್ರಿಗೊಬ್ರಿಗೆ ಈ ರೀತಿ ವೈಷಮ್ಯ ಇದೆ. ಅದನ್ನ ದಯವಿಟ್ಟು ಆ ಮೇಲ್ ಇದು ಟಾಪ್ ಲೆವೆಲ್ ಲೀಡರ್ಸ್ ಏನಿದ್ದಾರೆ ಅದು ಬಿಟ್ಟು ಎಲ್ರು ಒಂದಾಗಿ ಹೋದ್ರು ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿ ಉಳಿಗಾಲ ಇದೆ ಹೊರತು ಖಂಡಿತ ಇದರಲ್ಲಿ ಉಳಿಗಾಯ ಇಲ್ಲ. ಮೇಲ್ಮಟ್ಟದ ಏನು ಇದಾರೆ ಲೀಡರ್ಸ್ಗಳು, ಅವರು ಎಲ್ರು ಒಂದಾಗ್ಬೇಕು. ನಾ ಹೇಳೋದು ಈಗಿರೋರ್ಲು ಅಸಮಾಧಾನಗಳಿದೆ. ಅದೇನ್ ಸುಲಭ ಅಲ್ಲ. ಈಗಲೂ ಏನ್ ಬಹಳ ಯತ್ನಾಳ್ನ ಉಚ್ಚಾಟನೆ ಮಾಡ್ಬಿಟ್ಟಿದ್ವಿ, ಎಲ್ಲಾ ಸರಿ ಹೋಗೋಯ್ತು, ನಮ್ ಪಕ್ಷ ಸ್ವಚ್ಛ ಆಗೋಯ್ತು. ನೋ, ನಥಿಂಗ್. ಈಗಲೂ ಕರ್ನಾಟಕದ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಇನ್ನ ಇದೆ. ಅದು ಸರಿ ಮಾಡ್ಬೇಕಾದಂತದ್ದು ಮೇಯ್ನು ನಮ್ಮ ಕೇಂದ್ರದ ಒಂದು ಕಮಿಟಿಯವರು ಆಗುವ ಇಲ್ಲಿ ಕಮಿಟಿಯವರು ಇದಾರಲ್ಲ, ರಾಜ್ಯದ ಏನು ಕಾರ್ಯಕಾರಿ ಸಮಿತಿಯವರು, ಅವರೂ ಸಹ ಸರಿಯಾಗಿ ಕೆಲಸ ಮಾಡ್ಬೇಕು. ನಮ್ಮ ರಾಜ್ಯ ಮಟ್ಟದಲ್ಲಿ ಮೊದಲು ಏನು ಒಳ್ಳೆ ಹೆಸರಿತ್ತು ಅದನ್ನು ತರಬೇಕಾಗ್ತದೆ. ಎಲ್ಲ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅವನು ಹೀಗೆ, ಅವನು ಹಾಗೆ ಅಂತ ಒಬ್ರಿಗೊಬ್ರ ಮೇಲೆ ಕೆಸರಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನಮ್ಮ ಬಿಜೆಪಿಗೆ ಉಳುಗಾಲ ಆಗೋದಿಲ್ಲ. ಅದು ನಮ್ಮ ಬಿಜೆಪಿನ ಉಳಿಸ್ಬೇಕಾದ್ರೆ ಮೇಲ್ಮಟ್ಟದ ಒಂದು ಕಾರ್ಯಕಾರಿ ಸಮಿತಿ, ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಮುಂದೆ ಇದಕ್ಕೆ ಭವಿಷ್ಯ ಸಿಗ್ಬೇಕಾದ್ರೆ ಹೊಂದಾಣಿಕೆ. ಒಬ್ರಿಗೊಬ್ರ ಮೇಲೆ ಯಾರೋ ಸಹ ಅಪಾದನೆಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಳಾಗ್ಬಿಡ್ತದೆ. ನಮ್ಮ ಪಕ್ಷಕ್ಕೆ ಅನ್ಯಾಯವಾಗಿ ಆಘಾತ ಉಂಟಾಗ್ಬಿಟ್ಟಿದೆ ಈಗಾಗಲೇ. ಆ ಆಘಾತ ಸರಿಪಡಿಸ್ಬೇಕಾದ್ರೆ ಒಂದು ಕೇಂದ್ರ ಮಟ್ಟ, ಒಂದು ರಾಜ್ಯ ಮಟ್ಟದಲ್ಲಿ ಇರುವಂತಹ ಕಾರ್ಯಕಾರಿ ಸಮಿತಿಯವರು ಏನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಹೋಗ್ಬೇಕಾಗ್ತದೆ. ಅವರು ಮಾದರಿಯಾಗಿದ್ರೆ ಕಾರ್ಯಕರ್ತರು ಮಾದರಿಯಾಗಿ ಕೆಲಸ ಮಾಡ್ತಾರೆ. ಅವರೇ ಸರಿ ಇಲ್ಲದೆ ಇದ್ರೆ ಕಾರ್ಯಕರ್ತರು ಅನ್ಯಾಯವಾಗಿ ಬಲಿಪಶುಗಳಾಗ್ತಾರೆ. ಅದರಿಂದ
ಈ ಕರ್ನಾಟಕ ರಾಜ್ಯದ ಏನು ಬಿಜೆಪಿ ಏನಿದೆ ಶಕ್ತಿ ಪಡ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋದ್ರಿಂದ ಮಾತ್ರ ಸಾಧ್ಯ. ಮುಂದೆ ಇವ್ರೇನು ಅಧಿಕಾರಕ್ಕೆ ಬರ್ಬೇಕು ಅಂದ್ರೆ ಈಗಿನ ಪರಿಸ್ಥಿತಿಲಿ ಇವರು ಖಂಡಿತ ಯಾರು ಓಟ್ ಹಾಕಲ್ಲ, ಹೇಳ್ತೀನಲ್ಲ. ಇವ್ರು ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಇವಾಗ ಏನ್ ಬಂದಿದ್ದಾರೆ ಅದ್ರಲ್ಲಿ ಅರ್ಧ ಪಾತಾಳಕ್ಕೆ ಹೊರಟೋಗ್ಬಿಡ್ತಾರೆ. ಯಾಕೆಂದ್ರೆ ಈಗಾಗಲೇ ಅವ್ರು ಕಾಂಗ್ರೆಸ್ನವರು ಬಹಳ ಒಂದು ವ್ಯವಸ್ಥಿತವಾಗಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾ ಅವರೆಲ್ಲ ಅಪಾದನೆಗಳಿದೆ, ಇಲ್ಲ ಅಂತಲ್ಲ. ಆದ್ರೆ ಇವರಷ್ಟು ಕಚ್ಚಾಡ್ಕೊಂಡು ಒಬ್ರ ಮೇಲೆ ಒಬ್ರು ಅಪಾದನೆಗಳು ಮಾಡ್ತಾ ಕೂತ್ಕೊಂಡಿಲ್ಲ. ಅವರು ಬಹಳ ಹೊಂದಾಣಿಕೆಯಿಂದ ರಾಜ್ಯಭಾರವನ್ನು ನಡೀತಾ ಇದ್ದಾರೆ. ಆದ್ರೆ ಇಲ್ಲಿ ಇದಾರಲ್ಲ ನಮ್ಮ ರಾಜ್ಯ ಮಟ್ಟದ ಇವರು ಹೊಂದಾಣಿಕೆನಲ್ಲಿ ಒಬ್ಬರಿಗೊಬ್ರು ಇಲ್ವೇ ಇಲ್ಲ. ಆದ್ರಿಂದ ಈ ಒಂದು ನಮ್ಮ ಬಿಜೆಪಿ ಪಕ್ಷ ರಾಜ್ಯ ಮಟ್ಟದಲ್ಲಿ ಬಹಳ ಗೌರವಯುತವಾಗಿ ಆಗ್ಬೇಕು ಅಂದ್ರೆ, ಇದು ಮೇಲ್ಮಟ್ಟಕ್ಕೆ ಬರ್ಬೇಕು ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಲೀಡರ್ಸ್ ಏನಿದ್ದಾರೆ, ಜಿಲ್ಲಾ ಮಟ್ಟ ಇರ್ಬೋದು, ತಾಲೂಕ್ ಮಟ್ಟ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲದರಲ್ಲೂ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದ್ರೆ ಮೇಲ್ಮಟ್ಟದಲ್ಲಿರುವಂತಹ ಈ ಎಲ್ಲಾ ನಮ್ಮ ಏನ್ ಲೀಡರ್ಸ್ ಗಳಿದ್ದಾರೆ ಒಳ್ಳೆ ಸಂದೇಶವನ್ನ ಕೆಳಗೆ ನಾವು ಕೊಡ್ಬೇಕಾಗ್ತದೆ. ಇಲ್ಲಾರೆ ಯಾರು ಕೆಲಸ ಮಾಡಲ್ಲ. ಇವನ್ ಕಟ್ಕೊಂಡು ಹೋದ್ರೆ ನಮ್ಗೆ ಅಧಿಕಾರ ಇಲ್ಲ, ನಮ್ಗೆಲ್ಲ ಮಾನ ಮರ್ಯಾದೆ ಹೊಟ್ಟೋಗುತ್ತೆ ಅಂತ ಬೇರೆ ಪಕ್ಷಕ್ಕೆ ಹೊಟ್ಟೋಗ್ಬಿಡ್ತಾರೆ. ಈಗಾಗಲೇ ಹೊಟ್ಟೋಗಿದ್ದಾರೆ ಇವರೆಲ್ಲ ಕಚ್ಚಾಟ ನೋಡ್ಕೊಂಡು. ಅದರಿಂದ ಯೋಚನೆ ಮಾಡಿ ನಮ್ಮ ಲೀಡರ್ಸ್ಗಳು ಇದನ್ನ ಪಕ್ಷವನ್ನ ಪುನರ್ ಸ್ಥಾಪಿಸ್ಬೇಕಾಗ್ತದೆ, ಪುನಃ ಕಟ್ಟಬೇಕಾಗ್ತದೆ. ಬೀಟ್ ಪ್ಲಸ್ ಕರ್ನಾಟಕ.